ನನ್ನ ಪಾಲಿನ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅಲ್ಲದೆ ಅದು ಅವಳ ಕರ್ತವ್ಯವೂ ಕೂಡ. ಹೌದಲ್ಲವೇ? ಹೌದು. ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅಂಥವಳು ನಿಜವಾಗಿಯೂ ಸತಿ ಅಲ್ಲ, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಅವಳು. ಸರಿ, ಹಾಗಾದ್ರೆ ನಾನೊಂದು ಮಾತು ಕೇಳ್ತೇನೆ, ನಡೆಸ್ಕೊಡ್ತೀನಿ ಅಂತ ಮಾತು ಕೊಡು. ನೋಡಿ ಸ್ವಾಮಿ, ಮಾತು ಕೊಟ್ಟು ಮತಿಹೀನಳಾಗುವುದಕ್ಕಿಂತ ಮಾತಿನ ಮರ್ಮವನ್ನು ಅರಿಯುವುದು 1000 ಪಾಲು ಮೇಲು ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ಬಹಿರಂಗಪಡಿಸಿ ನಿಮ್ಮ ಅಂತರಂಗದಲ್ಲಿರುವ ವೇದನೆಯನ್ನು. ಯಾಕೆ? ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸುವುದೆಂದು ಈಗ ನಿನ್ನ ನಾಲಿಗೆಯಿಂದಲೇ ಹೇಳಿದಿ ಅಂದಾಗ ನನ್ನ ಮಾತಿನ ಅಂತರಂಗ ತಿಳಿಯುವುದು ಏನಾದರೂ ಅವಶ್ಯಕತೆ ಇದೆಯಾ? ನನ್ನ ಮಾತನ್ನು ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಆಯ್ತು, ನನ್ನ ಹೆತ್ತವರ ಮೇಲೆ ಆಡಿ ಮಾಡಿ ಹೇಳ್ತಾ ಇದ್ದೀರಿ. ಖಂಡಿತವಾಗಿಯೂ ನೀವು ಹೇಳುವ ಮಾತನ್ನ ನಾನು ನಡೆಸ್ಕೊಡ್ತೀನಿ ಅಂದ್ರೆ ನಾನು ನಡೆಸ್ಕೊಡ್ತೀನಿ. ಆಗ್ಬಹುದಾ? ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಸತಿ ಧರ್ಮದ ಪತಿಗಾಗಿ ಕುಡಿಯಲು ಈ ಹಾಲು ತಂದಿರುವಿ. ಆದರೆ ಈ ಹಾಲಿನ ಅವಶ್ಯಕತೆ ಇಂದು ನನಗಿಲ್ಲ. ನೀ ತಂದ ಈ ಹಾಲನ್ನು ನಿನ್ನ ಕೈಯಾರೆ 10 ಗಂಟೆಗೆ ಬರುವ ನಿನ್ನ ಮಗನಿಗೆ ಕುಡಿಸಬೇಕು. ಆದ್ರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷವನ್ನು ಹಾಕಿ ಅವನನ್ನು ಕೊಂದು ಬಿಡಬೇಕು. ನೀವು ಹೇಳ್ತಾ ಇದ್ದೀರಾ? ನೀವ ಈ ಮಾತನ್ನಾಡ್ತಾ ಇರೋದು? ನಾ ಹೆತ್ತ ಮಗನಿಗೆ ನನ್ನ ಕೈಯಾರೆ ನಾನೇ ವಿಷ ಹಾಕಿ ಕೊಲೆ ಮಾಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಇದು ನನ್ನಿಂದ ಸಾಧ್ಯ ಇಲ್ಲ. ಹೌದು ಮಾದೇವಿ, ಹೌದು ಮಾದೇವಿ, ಹೌದು. ನೀನು 9 ತಿಂಗಳ ಹೊತ್ತು ಎದೆ ಹಾಲು ಕೊಟ್ಟು ಜೋಪಾನ ಮಾಡಿ ಬೆಳೆಸಿದ್ದೀಯ. ನಿನ್ನ ಹೆತ್ತ ಕೊರಳಿನ ಕೂಗು ನನಗೂ ಅರ್ಥವಾಗುತ್ತದೆ. ಆದರೆ ಏನು ಮಾಡುದು? ವಿಧಿ ವಿಲಾಸದಲ್ಲಿ ಎಡೆಬರದಲ್ಲಿ ಬರೆದಿರುವಾಗ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಮಾದೇವಿ, ಹೆತ್ತ ಮಗನನ್ನು ಬಲಿ ಕೊಡುವ ಕರ್ಮ ಹೆತ್ತವರ ಹಣೆ ಬರದಲ್ಲೇ ಬರೆದಿರುವಾಗ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕಿಬಿಡು. ಮನೆತನದ ಮಾನವನ್ನು ಉಳಿಸಲು ಮುಂದಾಗು. ಏಕೆಂದರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆಯ ಮಾನ ಮುಖ್ಯ. ಇದು ನಿಜವಾದ ಮಾನವಂತರ ಮನೆತನ. ಈ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣವನ್ನು ಕಳೆದುಕೊಳ್ಳಲೇಬೇಕು. ಏನಂದ್ರೆ ನಾನು ಮಗನ ಪ್ರಾಣ ಹೋಗುತ್ತೆ ಅಂತ ಚಿಂತೆ ಮಾಡ್ತಾ ಇಲ್ಲ ಅಂದ್ರೆ ಚಿಂತೆ ಮಾಡ್ತಾ ಇಲ್ಲ. ಆದ್ರೆ ಯಾವ ತಾಯಿ ಆದ್ರೂ ತಾನೇ ಹೊತ್ತು ಹೆತ್ತ ಮಗನಿಗೆ ತನ್ನ ಕೈಯಾರೆ ವಿಷವನ್ನ ಹಾಕಿ ಕೊಲೆ ಮಾಡುವಂತ ಕೆಟ್ಟ ತಾಯಂದರು ಈ ಜಗತ್ತಿನಲ್ಲಿ ಇದ್ದಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಿಲ್ಲ ಮಾದೇವಿ, ಯಾಕಿಲ್ಲ? ದೈವ ಪರೀಕ್ಷಿಸಿದ ಯಾಕೆ ಇಲ್ಲ ಮಾದೇವಿ? ದೈವ ಪರೀಕ್ಷಿಸಲು ನಿಂತಾಗ
ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಕೊಲ್ಲಲೇವು? ಬಾಲಚಂದ್ರನ ಹೆಂಡತಿ ಅನಸೂಯ ತನ್ನ ಗಂಡನ ಮಾತಿಗೆ ಬೆಲೆ ಕೊಟ್ಟು ತನ್ನ ಮಗನನ್ನು ಕೊಲ್ಲಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ನೀನು ತೆಗೆಯಲೇಬೇಕು ಮಾದೇವಿ, ನೀನು ತೆಗೆಯಲೇಬೇಕು. ಮಾದೇವಿ, ಮಾನವರಿಗೆ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣ ಹೋದರೂ ಮಾಡಬೇಕು ಎಂದು. ಪ್ರಾಣ ಹೋದರೂ ಮಾಡಬೇಕು ಎಂದು ಯಾಳಗಿ ಕವಿ ಹೇಳಿದ ಮಾತನ್ನು ಮರೆಯುವುದೇ? ಮಾದೇವಿ, ನಿನ್ನ ಮನದಲ್ಲಿ ಹೆಚ್ಚಿಗೆ ಮಾತನಾಡಲು ಇದು ಸಮಯ ಅಲ್ಲ. ಈಗ ಒಂದೇ ಒಂದು ಮಾತು ಮಾದೇವಿ, ಯಾವುದು? ನಿನಗೆ ಮಗ ಬೇಕು ಅಥವಾ ಮಾಂಗಲ್ಯ ಬೇಕು? ಏನು ಅಂದ್ರೆ ನೀವೇ ರೀತಿ ಹೇಳು ಮಾದೇವಿ, ಹೇಳು, ನಿನಗೆ ಯಾವುದು ಬೇಕು ಎಂಬುದನ್ನು. ನೀವೇ ರೀತಿ ಪ್ರಶ್ನೆ ಕೇಳಿದ್ರೆ ನಾನ್ ನಿಮಗೇನು ಅಂತ ಉತ್ತರ ನೀಡ್ಲಿ ಸ್ವಾಮಿ? ಏನು ಅಂತ ಉತ್ತರ ನೀಡ್ಲಿ? ಏನಂದ್ರೆ ಮಗ ಮತ್ತು ಮಾಂಗಲ್ಯ ಇವೆರಡು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಒಂದನ್ನ ಕಳೆದುಕೊಂಡ್ರು ನೋವಾಗೋದು ನನಗೆ ಅಂದ್ರೆ ನನಗೆ. ಆದ್ರೂ ಸತಿ ಧರ್ಮ ಸ್ಥಾನದಲ್ಲಿ ನಿಂತು ಸತಿಯಾದವಳು ಕೇಳುವುದು ಒಂದೇ ಒಂದಲ್ಲ. ಯಾವುದು? ಮಗ ಹೋದರು ಮಾಂಗಲ್ಯ ಬೇಕು. ಮಗ ಹೋದರು ಮಾಂಗಲ್ಯ ಬೇಕು. ಮಗ ಹೋದರು ಇದು ಸತಿಯದ ಮಾದೇವಿ. ಮಾದೇವಿ, ಇದು ಸತಿಯ ಧರ್ಮ. ನಿಜವಾದ ಮಾತನ್ನೇ ಹೇಳಿದ್ದೀಯ. ನೋಡು ಮಾದೇವಿ, ಈಗ ಮಾಂತೇಶ್ ಬರುವ ಸಮಯವಾಗಿದೆ. ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಹೊತ್ತು ಮನೆಗೆ ಮಗನು ಬರುತ್ತಿದ್ದಾನೆ. ಮಾದೇವಿ, ನಿನ್ನ ಕೈಯಿಂದ ಕೊಡುವ ಹಾಲಿನಲ್ಲಿ ವಿಷ ಹಾಕಿ ಅವನನ್ನು ಕೊಂದು ಬಿಡು ಮಾದೇವಿ, ಕೊಂದು ಬಿಡು. ಮಾದೇವಿ, ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಮಗನನ್ನು ನೀನು ಕೊಲ್ಲದಿದ್ದರೆ ಇಂದು ರಾತ್ರಿಯೇ ಈ ನಿನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅದನ್ನು ಬಿಟ್ಟು ನೀನೇ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡರೆ ನಿನಗೆ ನನ್ನಾಣೆ ಆಗಿದೆ ಮಾದೇವಿ, ನನ್ನಾಣೆ ಆಗಿದೆ. ಯಾವುದು ಮಗ ಉಳಿಸಿಕೊಳ್ಳಬೇಕೆಂಬುದು ನೀನು ಮೊದಲು ತಿಳಿದುಕೋ. ಈಗ ನಿನ್ನ ಮಗ ಬಂದೇ ಬರುತ್ತಾನೆ, ಅವನನ್ನು ಕೊಂದು ಬಿಡು ಮಾದೇವಿ. ನಾನು ಮರಳಿ ಬರುವುದರೊಳಗಾಗಿ ಈ ಮನೆಯಲ್ಲಿ ಮಗನು ಹೆಣವಾಗಿ ಬಿದ್ದಿರಬೇಕು ಮಾದೇವಿ, ಹೆಣವಾಗಿ ಬಿದ್ದಿರಬೇಕು. ಇಲ್ಲ, ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನದಲ್ಲವೆಂದು ತಿಳಿದುಕೋ. ಬೇಗನೆ ಅವನನ್ನು ಸಾಯಿಸಿದ ಮಾದೇವಿ, ನಾನು ಬರುತ್ತೇನೆ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ನನ್ನ ಹಣೆಯ ಬರದಲ್ಲಿ ನೀ ಬರೆದ ವಿಧಿ ಲಿಖಿತವನ್ನ ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಇಷ್ಟೊಂದು ಸುಂದರವಾಗಿ ನನ್ನ ಹಣೆಯ ಬರದಲ್ಲಿ
ನನ್ನ ದುರಂತಮಯ ಸನ್ನಿವೇಶವನ್ನ ಇಷ್ಟೊಂದು ಸುಂದರವಾಗಿ ಚಿತ್ರಿಸಿರುವೆ ಬ್ರಹ್ಮ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನೀ ಬರೆದ ವಿಧಿ ಲಿಖಿತಕ್ಕೆ. ಮಗನೆಂಬ ಮಾಂಸದ ಬುದ್ಧಿಯನ್ನ ನನ್ನ ಹುಡಿಯಲ್ಲಿ ಕಂಡಿದೆ. ರಣಹದ್ದುಗಳ ಕಣ್ಣು ಅದರ ಮೇಲೆ ಬೀಳದಂತೆ ನೀನೇ ಎಚ್ಚರ ವಹಿಸಿದೆ. ಆದ್ರೆ ಈಗ ನನ್ನನ್ನೇ ಹಸಿ ಮಾಂಸದ ಮುದ್ದಿಯನ್ನ ತಿನ್ನುವ ಹಸಿದ ಹುಳಿಯನ್ನಾಗಿ ನಿಲ್ಲಿಸಿದೆಯಲ್ಲ ಬ್ರಹ್ಮ. ನಾನೀ ಭೂಮಿಯ ಮೇಲೆ ಹುಟ್ಟಬಾರದು ಎನ್ನುವ ನಿನ್ನ ನಿರ್ಧಾರವಾಗಿದ್ರೆ ನನ್ನನ್ಯಾಕೋ ಈ ಭೂಮಿಯ ಮೇಲೆ ಹುಟ್ಟಿಸಿದೆ, ನನ್ನನ್ಯಾಕೋ ಈ ಭೂಮಿಯ ಮೇಲೆ ಹುಟ್ಟಿಸಿದೆ. 9 ತಿಂಗಳು ಹೊತ್ತು ಹೆತ್ತ ಮಗನನ್ನು ಕೊಂದ ತಾಯಿ ಎನ್ನುವ ಪಾಪದ ಕಿರೀಟವನ್ನ ನಾನು ನನ್ನ ತಲೆಯ ಮೇಲೆ ಇರಿಸಿಕೊಳ್ಳಲೆ? ಇಲ್ಲ ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಹೆತ್ತ ಕರಳು ಕಲ್ಲಾಗಬೇಕು, ಕಟ್ಟಿಕೊಂಡವನು ಉಳಿಯಲೇಬೇಕು, ಕಟ್ಟಿಕೊಂಡವನು ಉಳಿಯಲೇಬೇಕು, ಕಟ್ಟಿಕೊಂಡವನು